ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ಪಾಲಿನ ಕರ್ತವ್ಯವನ್ನು ನಿರ್ವಹಿಸಲೇಬೇಕು. ಇಂಥ ಅನೈತಿಕತೆಗಳಿಂದ ತತ್ಕ್ಷಣದ ಅಪಾಯಗಳಾಗುವುದು ಸ್ತ್ರೀಯರಿಗೆ. ಅದರ ದುಷ್ಪರಿಣಾಮಗಳನ್ನು ಅನುಭವಿಸಬೇಕಾದವರು ಅವರು. ಆದ್ದರಿಂದ ಅವರು ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಪುರುಷರು ವಹಿಸಬೇಕು. ಅನೇಕ ಕಡೆ ಪುರುಷರು ಎಸ್ಕೇಪ್ ಆಗಿಬಿಡ್ತಾರೆ. ಸ್ತ್ರೀಯರಿಗೆ ಅಂತ ಎಸ್ಕೇಪ್ ಆಗುವಂಥ ಅವಕಾಶ ಸಿಗೋದಿಲ್ಲ. ಆದ್ದರಿಂದ ಅವರು ಇದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ನಾವು ತಿಳ್ಕೊಳ್ಬೇಕು. ಅಷ್ಟಾಂಗ ಬ್ರಹ್ಮಚರ್ಯ ಅದನ್ನು ಪಾಲಿಸುವ ನಿಟ್ಟಿನಲ್ಲಿ, ಅಷ್ಟಾಂಗ ಮೈಥುನವನ್ನು ತ್ಯಾಗ ಮಾಡುವ ಒಂದು ನಿಟ್ಟಿನಲ್ಲಿ ಅವರಿಗೆ ಅವರು ಹರೆಯಕ್ಕೆ ಬಂದಾಗಲೇ, ತರುಣಿಯರಾದಾಗ, ವಿದ್ಯಾಭ್ಯಾಸದ ಮುಕ್ತಾಯದ ಪ್ರಸಂಗದಲ್ಲಿ, ಹಾಗೆ ಉದ್ಯೋಗವನ್ನು ಪಡ್ಕೊಳ್ಳುವಂತಹ ಪ್ರಸಂಗಗಳು ಬಂದಾಗ ಆ ಎಲ್ಲ ಕಡೆ ಅನೇಕ ಸಂಗತಿಗಳನ್ನು ಸಮಾಜಕ್ಕೆ, ಸ್ತ್ರೀಯರಿಗೆ ಮತ್ತು ಪುರುಷರಿಗೂ ಕೂಡ ಹೇಳಬೇಕು. ನಾವು ಹೇಳುವುದನ್ನು ಮರೆತಿದ್ದೀವಿ ಅಂತ ನನಗೆ ಕಾಣಿಸೋದು. ಒಟ್ಟಾರೆ ಹೇಗೆ ಶಿಕ್ಷಣ ಪಡ್ಕೋಬೇಕು, ದುಡ್ಡು ಗಳಿಸಲಿಕ್ಕೆ ಬೇಕಾದಂತಹ ತರಬೇತಿ ನಮಗೆ ಶಾಲಾ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾನಿಲಯದಲ್ಲಿ ಸಿಗ್ತದೆ. ಹೀಗೆ ಮೊದಲು ದುಡ್ಡು ಗಳಿಸಲಿಕ್ಕೆ ಬೇಕಾದ ತರಬೇತಿ, ಆಮೇಲೆ ದುಡ್ಡು ಗಳಿಸುವಂಥ ತೀವ್ರವಾದಂಥ ಪ್ರಯತ್ನ, ಮುಂದೆ ಭೋಗ. ನೈತಿಕತೆಯ ಬೋಧನೆ ನಮ್ಗೆ ಆಗ್ತಿಲ್ಲೇನೋ ಅಂತ ನಮ್ಗೆ ಅನಿಸೋದು. ಅನೇಕ ಕಡೆ ಯಾರೋ ಗಂಡ ತಪ್ಪಿ ನಡೆದ ಅಂತ ಹೆಂಡತಿಯು ಕೂಡ ತಪ್ಪಿ ನಡೆಯೋದು, ಹೆಂಡತಿ ತಪ್ಪಿ ನಡೆದಳು ಅಂತ ಗಂಡ ತಪ್ಪಿ ನಡೆಯೋದು, ಇಂಥವೆಲ್ಲ ಕಂಡೇ ಕಾಣಿಸ್ತದೆ. ಹದಿಹರೆಯ ಅಂತಂದ್ರೆ ತನ್ನ ಸೌಂದರ್ಯವನ್ನ ಯಾರಾದ್ರೂ ಮೆಚ್ಚಿದರೆ ಅದೊಂದು ಬಹಳ ಅದ್ಭುತವಾದಂಥ ಸಂಗತಿ ಅಂತ ಸ್ತ್ರೀಗೂ ಅನಿಸ್ತದೆ, ಪುರುಷನಿಗೂ ಅನಿಸಿಬಿಡ್ತದೆ. ಪ್ರೇಮ, ಕಾಮದ ಬಗ್ಗೆ ಸಾವಿರಾರು ಭ್ರಮೆಗಳು ಇವೆಲ್ಲ ಆ ವಯಸ್ಸಿನಲ್ಲಿ ಅವರಲ್ಲಿ ಹುಟ್ಟುತ್ತಾ ಇರ್ತವೆ. ಸುತ್ತಮುತ್ತಲು ನೋಡುವಂತಹ ಜಗತ್ತಿನಲ್ಲಿಯೂ ಕೂಡ, ಮಾಧ್ಯಮಗಳು, ಬೇರೆ ಬೇರೆ ಕ್ಷೇತ್ರಗಳು, ಅಲ್ಲಿಯೂ ಕೂಡ ಇಂಥ ಪ್ರೇಮ, ಕಾಮದ ಬಗ್ಗೆ ಒಂದು ಚಿತ್ರಣ ಇರ್ತದೆ. ಅದರಿಂದ ಮುಂದಾಗಬೇಕಾದಂತಹ ದುಷ್ಪರಿಣಾಮಗಳನ್ನು ಆ ವಯಸ್ಸಿನಲ್ಲಿ, ಹರಿಹರಿಯದ ವಯಸ್ಸೇ ಆಗಬಹುದು ಅಥವಾ ಯೌವನ ಬಂದ ಮೇಲೆ ಆದರೂ ಕೂಡ ಅವ್ರಿಗೂ ಎಲ್ರಿಗೂ ತಿಳ್ಕೊಳ್ಳುವ ಶಕ್ತಿ ಇರ್ತದೆ ಅಂತ ನನಗೆ ಕಾಣಿಸ್ತಿಲ್ಲ. ನನಗೆ ಕಾಣಿಸ್ತಿಲ್ಲ ಏನೋ, ಅನೇಕ ಜನರಿಗೂ ಆ ಥರ ಅನಿಸಿರಬಹುದು. ವ್ಯಭಿಚಾರವನ್ನೇ ಮಾಡ್ತಾ ಇರ್ತೇವೆ, ಆದರೆ ಆ ವ್ಯಭಿಚಾರಕ್ಕೆ ಹೆಸರುಗಳು ಮಾತ್ರ ಬೇರೆ ಬೇರೆ ಇರ್ತಿರ್ತವೆ. ಪ್ರೇಮ ಅಂತ ಹೇಳಿದ್ನಲ್ಲ, ಪ್ರೇಮಿಸಲಿಕ್ಕೆ ತೊಡಗಿದವರು, ಪ್ರೇಮಿಸಿ ಮುಂದೆ ವಿವಾಹ ಮಾಡಿಕೊಂಡವರು ಎಲ್ಲರೂ ಕೂಡ ತಪ್ಪನ್ನೇ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಹೊರಟಿಲ್ಲ. ಆದರೆ ಅನೇಕರಿಗೆ ಪರ್ಸೆಂಟೇಜ್ ಬೇಡ, ಮತ್ತೆ ಅನೇಕರಿಗೆ ಅಂಥ ಪ್ರೇಮದಲ್ಲಿ ತೊಡಗಿ ಅದನ್ನು ಶುದ್ಧವಾಗಿ ಉಳಿಸ್ಕೊಂಡು ವಿವಾಹದ ಬಳಿಕ ಮಾತ್ರವೇ ಅದನ್ನು ಕಾಮದ ರೂಪಕ್ಕೆ ಇಳಿಸಿ ಆ ಮೂಲಕ ಒಂದು ಸುಖಿ ಜೀವನ ನಡೆಸಲಿಕ್ಕೆ ಬೇಕಾದಂತಹ ಸ್ವನಿಯಂತ್ರಣ ಇರೋದಿಲ್ಲ. ಪುರುಷರಿಗೂ ಇರೋದಿಲ್ಲ, ಸ್ತ್ರೀಯರಿಗೂ ಇರೋದಿಲ್ಲ. ಅದರಿಂದ ಅನೇಕ ರೀತಿಯ ದೈಹಿಕ, ಮಾನಸಿಕ ದುಷ್ಪರಿಣಾಮಗಳಿಗೆ, ಭಾವನಾತ್ಮಕ ದುಷ್ಪರಿಣಾಮಗಳಿಗೆ ಅವರೆಲ್ಲ ಗುರಿ ಆಗ್ತಿರ್ತಾರೆ. ಅದನ್ನೆಲ್ಲ ನೀವು ನೋಡೇ ಇರ್ತೀರಿ. ಸಾರಾಸಗಟಾಗಿ ಪ್ರೇಮಿಸಿ ವಿವಾಹ ಮಾಡಿಕೊಂಡವ್ರನ್ನ ಟೀಕೆ ಮಾಡ್ತಿಲ್ಲ ನಾನು, ಅದನ್ನ ಗಮನಿಸಬೇಕು. ಅನೇಕ ಕಡೆ ಆ ಹದಿಹರಿಯದವರಲ್ಲಿ ಮತ್ತೆ ಯುವಕರಲ್ಲಿ, ಯುವತಿಯರಲ್ಲಿ ಆ ಥರ ಏನೊಂದು ವ್ಯಭಿಚಾರ ಪ್ರವೃತ್ತಿ ಕಾಣಿಸ್ತಾ ಇದೆ, ಅದನ್ನ ಹೇಳಿದೆ ಅಷ್ಟೇ. ಶಾಸ್ತ್ರ ಹೇಳಿದ್ದನ್ನು ಹೇಳಿದ್ದೇನೆ ಅಷ್ಟೇ, ನಂದೇನು ಸ್ವಂತ ಅನಿಸಿಕೆ ಅಲ್ಲ. ಸ್ಮರಣ, ಮೊದಲು ನೆನಪು ಮಾಡಿಕೊಳ್ಳುವುದು, ಗುಪ್ತವಾಗಿ ಮಾತನಾಡುವುದು, ಈಗ ಸಿಗುವಂಥ ಏಕಾಂತ, ಅನೇಕ ಅವಕಾಶಗಳು, ಆಧುನಿಕ ಜಗತ್ತಿನ ಅವಕಾಶಗಳು, ಆ ಮೂಲಕ ಕೊನೆಗೊಂದು ಬಾರಿ ಕ್ರಿಯೆಗೆ ಇಳಿದು ಬಿಡೋದು, ಇಂಥವೆಲ್ಲ ಒಂದು ಕೆಲವು ಅಪಾಯಗಳಿವೆ. ಅದರಲ್ಲಿ ಕ್ರಿಯೆಗೆ ಇಳಿದ ಮೇಲೆ ಆಗುವಂತಹ ದುಷ್ಪರಿಣಾಮಗಳು, ಅಡ್ಡ ಪರಿಣಾಮಗಳು ಬೇರೆನೆ. ಶಾಸ್ತ್ರದಲ್ಲೇನೆ, ಪುರಾಣ ಕಥೆಗಳಲ್ಲೇನೆ ಸುಭದ್ರೆ, ಅರ್ಜುನ, ಕೃಷ್ಣ, ರುಕ್ಮಿಣಿ ಮೊದಲಾದವರ ಪ್ರೇಮ ಪ್ರಕರಣಗಳ ಬಗ್ಗೆ ಎಲ್ಲ ವರ್ಣನೆ ಇದ್ದೇ ಇದೆ. ನಮಗೆ ಅದೆಲ್ಲವೂ ಶಾಸ್ತ್ರ, ತಾತ್ವಿಕ ಅನ್ನುವಂಥ ದೃಷ್ಟಿಕೋನ ಇರಬೇಕು. ಅದಿಲ್ಲದೆ ಹೋದರೆ
ಅನೇಕ ಕಾವ್ಯಗಳು, ಅನೇಕ ಕಥೆ ಕಾದಂಬರಿಗಳು, ಅನೇಕ ಆಧುನಿಕ ಜಗತ್ತಿನ ಮನರಂಜನಾ ಮಾಧ್ಯಮಗಳು ಇವೆಲ್ಲ ಅನಗತ್ಯವಾದ ನಮ್ಮ ತಲೆಯಲ್ಲಿ ತುರುಕ್ತಾ ಇವೆ ಅಂತ ನನಗನ್ಸೋದು. ಕೆಲವು ಕಡೆ ಹೀಗೆ ನನಗೆ ಇದನ್ನು ಕೇಳಿದ ನೆನಪಿದೆ, ನೀವು ಕೂಡ ಎಲ್ಲರೂ ಕೇಳಿರ್ತೀರಿ. ಇಂಥ ಒಂದು ಪ್ರೇಮವನ್ನ ಮತ್ತೆ ಕಾಮವನ್ನ ಅತಿಯಾಗಿ ವಿಜೃಂಭಿಸುವುದು ಅದನ್ನೊಂದು ಬಹಳ ದೊಡ್ಡ ಸಾಧನೆ ಅಂತ ಹೇಳಿ ಜಾಹೀರಾತುಗಳಲ್ಲಿ ಮತ್ತೆ ಉಳಿದ ಮನರಂಜನಾ ಮಾಧ್ಯಮಗಳಲ್ಲಿ ಅದನ್ನೆಲ್ಲ ಬಿಂಬಿಸೋದ್ರ ಮೂಲಕ ಅದೊಂದೇನೋ ಮಹಾ ಸಾಧನೆ ಅನ್ನುವಂಥ ಭ್ರಮೆ ಹದಿಹರೆಯದ ವಯಸ್ಸಿನಲ್ಲಿ ಕೂಡ ಮೂಡಿಬಿಡ್ತದೆ. ಪ್ರೇಮಿಸಿ ಮದುವೆ ಆದವರು, ವಿವಾಹ ಮಾಡಿಕೊಂಡು ಆಮೇಲೆ ಪ್ರೇಮ ಮಾಡಿದವರು ಎಲ್ಲರೂ ಕೂಡ ಮುಂದೆ ಬದುಕುವ ರೀತಿ ಒಂದೇ. ಸುಖವೂ ಅಷ್ಟೇ, ದುಃಖವೂ ಅಷ್ಟೇ. ಯಾರಿಗೆ ಸುಖ ಹೆಚ್ಚು, ಯಾರಿಗೆ ದುಃಖ ಕಡಿಮೆ ಅಂತೇನಿಲ್ಲ. ಆದ್ರೆ ಮನುಷ್ಯನ ಸ್ವಭಾವ ಹೇಗಿರ್ತದಂದ್ರೆ, ಗುರಿಯನ್ನು ಮುಟ್ಟಿದ ಮೇಲೆ ಆತನಿಗೆ ಆಗುವಂತಹ ಸುಖಕ್ಕಿಂತ ಆ ಗುರಿಯನ್ನು ತಲುಪಲಿಕ್ಕಾಗಿ ಆತ ಮಾಡುವಂತಹ ಹೋರಾಟ ಏನಿರ್ತದಲ್ಲ, ಆ ಹೋರಾಟದಲ್ಲಿ ಅವನಿಗೊಂದು ಹೆಚ್ಚು ಥ್ರಿಲ್ ಇರ್ತದೆ, ಆ ಆಕರ್ಷಣೆ ಇರ್ತದೆ. ಅಂತ ಪ್ರೇಮ ಮೊದಲಾದ್ದನ್ನು ಹಾಗೆ ವೈಭವೀಕರಿಸಿದರೆ ಜಾಹೀರಾತುಗಳಲ್ಲಿ ಅದೊಂದು ಅದ್ಭುತವಾಗಿ ಕಾಣಿಸಿಬಿಡ್ತದೆ ಆ ವಯಸ್ಸಿನಲ್ಲಿ. ಅದಕ್ಕಾಗಿ ಇಂಥ ಅನೇಕ ಕಥೆ ಕಾದಂಬರಿ ಬರೆಯುವವರನ್ನ, ಆ ಮನರಂಜನಾ ಕ್ಷೇತ್ರದಲ್ಲಿ ಅದನ್ನು ತೋರಿಸುವವರನ್ನ ಕೆಲವು ಕಡೆ ಕನಸುಗಳ ಮಾರಾಟಗಾರರು ಅಂತ ಹಾಸ್ಯ ಮಾಡ್ತಾರೆ. ಅದು ನೀವು ಕೂಡ ಎಲ್ಲರೂ ಕೇಳಿರ್ತೀರಿ. ಈ ಜಗತ್ತಿನಲ್ಲಿ ಜೀವನಾವಶ್ಯಕವಾದಂತಹ ವಸ್ತುಗಳನ್ನ ಮಾರಾಟ ಮಾಡುವಂತಹ ವ್ಯಾಪಾರಿಗಳು ಎಲ್ಲ ಕಡೆ ಇದ್ದೇ ಇರ್ತಾರೆ. ಆದ್ರೆ ಅನಗತ್ಯವಾದ ಕನಸುಗಳನ್ನ, ಭ್ರಮೆಗಳನ್ನ ಅಂಥ ಹದಿಹರೆಯದ ಮನಸ್ಸುಗಳಲ್ಲಿ ತುಂಬಿ ಆ ಮೂಲಕ ತಾವು ಹಣ, ಹೆಸರು ಇತ್ಯಾದಿಗಳನ್ನು ಮಾಡುವಂಥವರು ಸಮಾಜದಲ್ಲಿ ಕಾಣಿಸ್ತಾರೆ. ಅದರಿಂದ ಆಗುವುದೇನಿಲ್ಲ. ಅದು ಈಗಿನ ಕಾಲದಲ್ಲಿ ಮಾತ್ರ ಅಂತಲ್ಲ, ಅನೇಕ ಪ್ರಾಚೀನ ಕಾಲದ ಕಾವ್ಯಗಳನ್ನು ನೋಡಿದರೂ ಕೂಡ, ರಾಮಾಯಣ, ಮಹಾಭಾರತ, ಭಾಗವತ ಇಂಥ ಕೆಲವು ಕಾವ್ಯಗಳನ್ನು ಹೊರತುಪಡಿಸಿದರೆ ಆ ಬಳಿಕ ಬಂದಿರುವಂತಹ ಕೆಲವು ಕಾವ್ಯಗಳನ್ನು ಹೊರತುಪಡಿಸಿದರೆ ಉಳಿದ ಅನೇಕ ಕವಿಗಳು ಬರೆದಿರುವಂತಹ ಕಾವ್ಯಗಳು, ಅದರಿಂದ ಏನು ಸಮಾಜಕ್ಕೆ ಲಾಭ ಆಗಿದೆ, ಅತ್ಯುತ್ತಮವಾದ ಸಂಸ್ಕೃತ ಇರಬಹುದು, ಅದನ್ನ ಬಿಟ್ಟರೆ ಬೇರೆ ಏನು ಸಮಾಜಕ್ಕೆ ಲಾಭ ಆಗಿದೆ ಅಂತ ನನಗೆ ಅನೇಕ ಕಡೆ ಕಾಣಿಸೋದು. ಆಧುನಿಕರಾದಂತಹ ಕನಸುಗಳ ಮಾರಾಟಗಾರರಿಗೂ ಆ ಪ್ರಾಚೀನರಾದಂತಹ ಶೃಂಗಾರದ ಒಂದು ವರ್ಣನೆಯನ್ನು ಮಾಡಿರುವಂತಹ ಕವಿಗಳಿಗೂ ಏನು ಬಹಳ ವ್ಯತ್ಯಾಸ ಕಾಣಿಸೋದಿಲ್ಲ. ಅದರಿಂದ ಇಂಥ ಭ್ರಮೆಗಳ ಬಗ್ಗೆ ದೂರ ಇರೋದನ್ನು ಮನುಷ್ಯ ಅಭ್ಯಾಸ ಮಾಡಬೇಕು. ಅದಕ್ಕೆ ಬೇಕಾದಂತಹ ಒಂದು ಶಿಕ್ಷಣ ಅವನಿಗೆ, ಸ್ತ್ರೀಗಾಗಲಿ ಪುರುಷನಿಗಾಗಲಿ, ಹದಿ ವಯಸ್ಸಿನಲ್ಲಿ ತರುಣಿಯರಿಗೆ ಎಲ್ಲರಿಗೂ ಕೂಡ ಸಿಗುವಂಥ ವ್ಯವಸ್ಥೆ ಆಗಬೇಕು. ಆ ಮೂಲಕ ಈ ಪ್ರೇಮ ಕಾಮಗಳ ಬಗ್ಗೆ ಇರುವಂತಹ ಭ್ರಮೆಗಳು, ಜೀವನದ ವಾಸ್ತವಿಕ ಸ್ಥಿತಿಗಳು, ಭ್ರಮೆಗಳೆಲ್ಲ ಪರಿಹಾರ ಕಾಣ್ತವೆ. ಜೀವನದ ವಾಸ್ತವಿಕ ಸ್ಥಿತಿಯ ಜ್ಞಾನ ಆಗ್ತದೆ. ಮನುಷ್ಯ ಒಟ್ಟಾರೆ ಕುಟುಂಬದ ಜೊತೆಗೆ, ಸಮಾಜದ ಜೊತೆಗೆ, ರಾಷ್ಟ್ರದ ಜೊತೆಗೆ ಸುಶಿಕ್ಷಿತನಾಗಿ, ಶೀಲವಂತನಾಗಿ, ಚಾರಿತ್ರ್ಯವಂತನಾಗಿ ಬದುಕುವುದು ಮುಖ್ಯ. ಹೇಗೋ ತಾನೊಬ್ಬ ಸುಖಿಯಾಗಿ ಬದುಕು ಬಿಡ್ತೇನೆ, ತನ್ನ ಪ್ರೇಮ ಕಾಮಗಳನ್ನ ಸಾಕಾರ ಮಾಡಿಕೊಂಡು ಬಿಡ್ತೇನೆ, ತನ್ನ ಯಾರೋ ಮಾರಾಟ ಮಾಡಿದ ಕನಸನ್ನ ತಾನು ನನಸನ್ನಾಗಿ ಮಾಡಿಕೊಂಡು ಬಿಡ್ತೇನೆ ಅಂತ ಮಾತ್ರ ಬದುಕುವುದು ದೊಡ್ಡ ಸಾಧನೆ ಏನಲ್ಲ. ಈ ವಾಸ್ತವ ಸ್ಥಿತಿಗಳ ಒಂದು ಅರಿವು ಆ ಸಣ್ಣ ವಯಸ್ಸಿನಲ್ಲಿ ಇರೋದಿಲ್ಲ. ಅದನ್ನ ಅನೇಕ ವಿಧಾನಗಳ ಮೂಲಕ ಅವರ ತಲೆಗೆ ತುಂಬಬೇಕಾಗ್ತದೆ, ಅಂತ ಒಂದು ಪ್ರಯತ್ನ ಬೇಕಾಗ್ತದೆ. ಒಬ್ಬರು ಇದನ್ನು ಹೇಳುವಾಗ ಹೇಳಿದ್ರು, ಈ ವಿಚ್ಛೇದನದ ಬಗ್ಗೆ ನಾವು ಕೇಳ್ತಾ ಇರ್ತೀವಲ್ಲ, ಯಾಕೆ ವಿಚ್ಛೇದನಗಳಾಗ್ತವೆ? ತೀರಾ ಕ್ಷುಲ್ಲಕವಾದಂಥ ಕಾರಣಗಳಿಗೂ ವಿಚ್ಛೇದನ ಆಗ್ತವೆ. ಪ್ರೇಮಿಸಿ ಮದುವೆ ಆದವರಲ್ಲಿ ಆಗ್ತಿರಬಹುದು, ಹಾಗೆ ವಿವಾಹ ಮಾಡಿಕೊಂಡವರು ಅಂಥವರಲ್ಲೂ ಕೂಡ ಇಂಥವೆಲ್ಲ ವಿಚ್ಛೇದನಗಳೆಲ್ಲ ಆಗ್ತಿರಬಹುದು. ವಿಚ್ಛೇದನಗಳ ಬಗ್ಗೆ ನಾವು ನೋಡ್ತಾನೆ ಇರ್ತೇವೆ. ಯಾಕೆ ಆಗ್ತವೆ? ತೀರಾ ಕ್ಷುಲ್ಲಕವಾದಂಥ ಕಾರಣಕ್ಕೆ. ಇದೊಬ್ರು ಹೇಳಿದ್ ನನಗೆ ಮಾತು. ಮದುವೆ ಆದವರು, ಹೊಸದಾಗಿ ಮದುವೆ ಆದವರು ಹೋದ್ರು ಒಂದು ಕಡೆ, ಒಂದೆಲ್ಲೋ ಉಪಾಹಾರ ಮಂದಿರಕ್ಕೆ. ಆ ಗಂಡ ಆದವನು
ಇಡ್ಲಿ ತಿನ್ನುವಾಗ ಎರಡನೇ ಬಾರಿ ಆ ಹೋಟೆಲ್ನವ್ರ ಹತ್ರ ಚಟ್ನಿ ತರಿಸ್ಕೊಂಡು ತಿನ್ನಂತೆ. ಇದೆಂಥ ಅಸಭ್ಯತನ ಒಂದು ಎರಡನೇ ಬಾರಿ ಆ ಚಟ್ನಿನ ಕೇಳುವುದೇನು, ಅದನ್ನು ತರಿಸ್ಕೊಂಡು ತಿನ್ನುವುದೇನು ಅಂತ ಅವಳಿಗೆ ಅನಿಸ್ತಂತೆ. ಆದ್ರಿಂದ ಅವಳು ಡೈವರ್ಸೇ ತಗೊಂಡ್ಬಿಟ್ಲಂತೆ. ಮುಂದೆ ಡೈವರ್ಸ್ ತಗೊಂಡು ಏನ್ ಮಾಡಿದ್ಲು, ತಾನು ಸ್ವೇಚ್ಛಾಚಾರಿಣಿಯಾಗಿ ಬದುಕಿಲ್ಲ, ಹಾಗಲ್ಲ. ಅವಳು ಶುದ್ಧವಾಗೇ ಇದ್ದಾಳೆ. ತನ್ನ ತಂಗಿಯಂದರಿಗೆ ತಮ್ಮಂದರಿಗೆಲ್ಲ ಮದುವೆ ಮಾಡಿಸಿದ್ಲು, ಉದ್ಯೋಗ ಮಾಡಿದ್ಲು. ಅವಳೇನೋ ಅಂತ ಡೈವರ್ಸ್ ತಗೊಂಡಿದ್ದು ಯಾವುದೋ ದುಷ್ಟ ಉದ್ದೇಶಕ್ಕಾಗಿ ಅಂತಲ್ಲ. ಇದು ನಾನು ಕೇಳಿದ ಮಾತು, ಅದನ್ನು ನಿಮ್ಗೆ ಹೇಳ್ತಿದ್ದೇನೆ ಅಷ್ಟೇ. ಇಂಥ ಕ್ಷುಲ್ಲಕವಾದ ಕಾರಣಗಳಿಗಾಗಿ ನಾವು ಕಟ್ಟಿಕೊಂಡಿರುವಂತಹ ಪ್ರೇಮದ ಬಗ್ಗೆ, ಕಾಮದ ಬಗ್ಗೆ ಒಂದು ಗೋಪುರ ಅದೆಲ್ಲ ಕುಸಿಯೋ ಸಾಧ್ಯತೆ ಇದೆ. ಆ ವಯಸ್ಸಿನಲ್ಲಿ ನಮ್ಮ ಕಣ್ಣಿಗೆ ಕಂಡಂತಹ ಯುವತಿ, ಕಣ್ಣಿಗೆ ಕಂಡಂತಹ ಒಬ್ಬ ಯುವಕ ಅಸಾಧಾರಣ, ಬಿಯಾಂಡ್ ದ ಆರ್ಡಿನರಿ ಅಂತ ಕಾಣಿಸಬಹುದು. ಆದ್ರೆ ಅದರಲ್ಲಿ ವಸ್ತುಸ್ಥಿತಿ ಎಷ್ಟಿರ್ತದೆ? ನಾವೇನು ಕೃಷ್ಣರಲ್ಲ, ನಮ್ಮನ್ನ ಪ್ರೇಮಿಸಿ ಕಾಮಿಸಿ ಬಂದಂಥವ್ರು ಏನು ರುಕ್ಮಿಣಿಯರಲ್ಲ, ನಾವು ಅರ್ಜುನರೂ ಅಲ್ಲ, ಅವರು ಸುಭದ್ರೆಯರೂ ಅಲ್ಲ. ಹಾಗಿರುವಾಗ ಈ ಪ್ರಾಚೀನ ಕಾವ್ಯಗಳನ್ನು ಓದುವುದರಿಂದ, ರಾಮಾಯಣ ಮಹಾಭಾರತ ಭಾಗವತಾದಿಗಳನ್ನು ಓದುವುದರಿಂದ ನಮಗೆ ಮತ್ತು ಆಯಾ ಪಾತ್ರಗಳಿಗೆ, ಆ ದೊಡ್ಡ ಪಾತ್ರಗಳಿಗೆ ಇರುವಂತಹ ಒಂದು ಅಂತರ ಗೊತ್ತಾಗ್ತದೆ. ನಾವೇನು ಹೌದು, ನಾವೇನು ಅಲ್ಲ ಅನ್ನೋದನ್ನ ಸ್ತ್ರೀಯರು ಮತ್ತು ಪುರುಷರೆಲ್ಲರೂ ಕೂಡ ತಿಳ್ಕೊಳ್ಬೇಕು. ನಮಗೆ ಮಾರಲ್ಪಟ್ಟಂತಹ ಕನಸುಗಳಿಗೂ ವಸ್ತುಸ್ಥಿತಿಗೂ ಏನು ಅಂತರ ಇದೆ ಅಂತ ಅನ್ನೋದನ್ನ ಅವ್ರು ತಿಳ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಹೀಗೆ ಇದೆಲ್ಲವೂ ಕೂಡ ಹಾಳಾಗಿ ಹೋಗ್ತದೆ. ಹಾಳಾಗಿ ಹೋಗ್ತಿರೋದನ್ನ ಈಗ ನೋಡ್ತಿದ್ದೇವೆ ನಾವು. ಇದು ಯಾರಲ್ಲೋ ಕೆಲವರಲ್ಲೆಲ್ಲ ನಾವು ಹೇಳ್ತೇವೆ, ಯಾರೋ ಕೆಳವರ್ಗದವರು, ನೀಚರು, ಅಂಥವರಲ್ಲೆಲ್ಲ ಇಂಥ ದುಷ್ಟ ಪ್ರವೃತ್ತಿ ಕಂಡು ಬರ್ತದೆ ಅಂತ. ಅತ್ಯಂತ ಉನ್ನತ ವರ್ಗದವರು, ಸುಶಿಕ್ಷಿತರಾದವರು, ವೈದಿಕರು, ಸನಾತನಿಗಳು, ಅಂಥವರಲ್ಲಿಯೂ ಕೂಡ ಇಂಥವೆಲ್ಲ ದುಷ್ಪ್ರವೃತ್ತಿಗಳು ಕಾಣಿಸ್ತಾ ಇವೆ. ಸಮಾಜದ ಕಣ್ಣಿಗೆ ಸಭ್ಯವಾದಂಥ ಉಡುಪು, ಮತ್ತೆ ನಮ್ಮನ್ನ ಮುಚ್ಚಿಕೊಳ್ಳುವಂಥ ಉಡುಪು, ಅಂಥ ವೇಷಭೂಷಣಗಳು, ಇವೆಲ್ಲ ಹೊರದೃಷ್ಟಿಯಿಂದ ಇದ್ರೂ ಕೂಡ, ಅವೆಲ್ಲ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ನಮಗೆ ಬೇಕಂತ ಅನಿಸಿದ್ರು ಕೂಡ, ಮನುಷ್ಯನ ಮೂಲಭೂತ ಮನಸ್ಸು, ಅವನ ಶರೀರ ಅದೇನು ಬೇರೆ ಅಲ್ಲ. ಅದು ಯಾವ ಊರಿಗೆ ಹೋದ್ರು, ಯಾವ ದೇಶಕ್ಕೆ ಹೋದ್ರು, ಯಾವ ಧರ್ಮಕ್ಕೆ ಸಂಬಂಧಿಸಿದಂತೆ ನಾವು ನೋಡಿದ್ರು ಕೂಡ ಅಂಥದೇ ಶರೀರ, ಅಂಥದೇ ಮನಸ್ಸು. ಎಲ್ಲರಲ್ಲಿಯೂ ಕೂಡ ಅಂಥ ಸ್ವೇಚ್ಛಾಚಾರ ಕಾಣಿಸ್ತದೆ. ಅದಕ್ಕೆ ಯಾರೂ ಅಪವಾದ ಅಲ್ಲ ಅಂತ ಕಾಣಿಸ್ತದೆ. ವ್ಯಭಿಚಾರವನ್ನ ಪರಸ್ಪರ ಒಪ್ಪಿಗೆಯಿಂದ ಮಾಡುವವರಿದ್ದಾರೆ. ಬಹಳ ಅತ್ಯುನ್ನತ ವರ್ಗಗಳಲ್ಲಿ ಗಂಡ ಹೆಂಡಂದ್ರೆಲ್ಲ ಒಟ್ಟಿಗೆ ಸೇರಿ, ಅನೇಕ ಜನ ದಂಪತಿಗಳು ಸೇರಿ ಪರಸ್ಪರ ಹಂಚಿಕೊಂಡು ಅನುಭವಿಸುವಂಥ ಕೆಲವು ದುಷ್ಟ ಪದ್ಧತಿಗಳು, ಇದನ್ನೆಲ್ಲ ನೀವು ಕೂಡ ಕೇಳೇ ಇರ್ತೀರಿ. ಸ್ವ್ಯಾಪಿಂಗ್ ಅಂತಾರೆ ಅದಕ್ಕೆ, ಅಂಥದನ್ನು ನೀವು ಕೂಡ ಕೇಳಿರ್ತೀರಿ. ಸಮಾಜ ಎಲ್ಲಿಗೆ ಬಂತು? ಎಂಥ ಕ್ಷುಲ್ಲಕ ಹಂತಕ್ಕೆ, ಎಂಥ ನೀಚ ಅವನತಿ ಅನ್ನೋದು ಕಾಣ್ತಾ ಇದೆ ಅಂತ ನಾವು ಅನ್ನೋದು. ಕಲಿಯುಗ ಬಂದಿದೆ ಹೌದು, ಆದ್ರೆ ಅಲ್ಲಿ ಬದುಕುವಂತಹ ವ್ಯಕ್ತಿಗಳು ನಾವೇನಿದ್ದೀವಲ್ಲ, ಹಿಂದೆ ಕೃತ, ತ್ರೇತ, ದ್ವಾಪರ ಇತ್ಯಾದಿಗಳಲ್ಲಿ ಬದುಕಿದವರೇ ಆಗಿದ್ದೇವೆ. ನಾವೇನು ವ್ಯಕ್ತಿಗಳು ಕಲಿಯುಗದಲ್ಲಿ ಹುಟ್ಟಿ ಬಂದ ವ್ಯಕ್ತಿಗಳೇನು ಬೇರೆ ಅಲ್ವಲ್ಲ. ನಾವು ಹಿಂದೆ ಇದ್ದವರೇ ಆಗಿದ್ದೇವೆ. ಈ ಕಾಲದಲ್ಲಿ ನಾವು ಶುದ್ಧರಾಗಿ ಬದುಕಿದ್ರೆ ಇದು ಕಲಿಕಾಲ, ಇದು ಹೀಗೆ ಅಂತ ಗೊಣಗುವಂತಹ ಪ್ರಸಂಗ ಇರೋದಿಲ್ಲ. ಅದಕ್ಕಾಗಿ ನಾವು ಮತ್ತೆ ನೆನಪು ಮಾಡ್ಕೊಳ್ಬೇಕಾದದ್ದು ಆ ಪ್ರಾಚೀನ ಶಾಸ್ತ್ರಗಳ, ಭಾರತ, ರಾಮಾಯಣ, ಮಹಾಭಾರತ, ಭಾಗವತ ಇತ್ಯಾದಿಗಳ ಒಂದು ಅಧ್ಯಯನ. ಅಂಥ ಗ್ರಂಥಗಳಲ್ಲಿ ಯಾವ ಆದರ್ಶವನ್ನು ನಮ್ಮ ಕಣ್ಣೆದುರಿಗೆ ಕೊಟ್ಟಿದ್ದಾರೆ ಅಂತ ಅನ್ನೋದರ ಒಂದು ಗಮನ ನಮ್ಗೆ ಯಾವತ್ತೂ ಕೂಡ ಇರಬೇಕು. ಈಗ ನಡೆದಿರುವಂತಹ ಅಧ್ಯಾಯದಲ್ಲೇ ನಾವು ಇಂದ್ರ ಅವನ ಕಥೆಯನ್ನು ಕೇಳಿದ್ವಿ. ಇಂದ್ರ ಆ ದೇವಶರ್ಮ ಅನ್ನುವ ಋಷಿಯ ಪತ್ನಿಯನ್ನ ಬಯಸಿ ಬಂದದ್ದು. ಆಗ ಆ ವಿಪುಲ ಆ ಇಂದ್ರನನ್ನ ದುಷ್ಟ ಮಾತುಗಳಿಂದ ಬೈದದ್ದು, ಇದನ್ನೆಲ್ಲ ನಾವು ನೋಡಿದ್ವಿ. ಇಂದ್ರ ಅಪರೋಕ್ಷ ಜ್ಞಾನಿಯಾದವನು, ಅವನಿಗೆ ಇಂಥ ಕೃತ್ಯಗಳಿಂದ ಮಹಾ ಹಾನಿಯೇನಾಗಲಿಕ್ಕಿಲ್ಲ. ಇದು ಅವನ ಪ್ರಾರಬ್ಧ ಕರ್ಮಕ್ಕೆ ಸೂಚಕವಾದ ಮಾತ್ರ ಆಗಿರುತ್ತದೆ. ಆದರೆ ಅದರಿಂದ ನಾವು ಕಲ್ತ್ಕೊಳ್ಬೇಕಾದಂಥ ಪಾಠ ಎಂಥದ್ದು?
ನಿನಗೆ ಗೌರವ ಯಾರು ಕೊಡ್ತಾರೆ, ಪರಸ್ತ್ರೀ ಲಂಪಟನಾಗಿದ್ದು ನಿನಗೆ ಗೌರವ ಯಾರು ಕೊಡ್ತಾರೆ ಅಂತ ಕೇಳ್ತಾನೆ ಆ ವಿಪುಲ ಇಂದ್ರನನ್ನ. ನಮಗೂ ಯಾರು ಗೌರವ ಕೊಟ್ಟಾರು? ಪರಸ್ತ್ರೀ ಲಂಪಟದ ಕಾರಣದಿಂದ ಹಿಂದೆ ಗೌತಮ ನಿನಗೆ ಶಾಪ ಕೊಟ್ಟದ್ದು ಅದು ನೆನಪಿಲ್ಲೇನು ಅಂತ ಕೇಳ್ತಾನೆ. ನೀನು ಮೂರ್ಖ, ಜಿತೇಂದ್ರಿಯ, ಚಪಲ ಚಿತ್ತ, ನಾನು ನಿನ್ನನ್ನ ಶಾಪದ ಮೂಲಕ ಸುಟ್ಟಾಕಿ ಬಿಡಬಲ್ಲೆ ಅಂತ ಹೀಗೆಲ್ಲ ನಿಂದಿಸ್ತಾನೆ. ಈ ಇಂದ್ರನ ಬಗ್ಗೆ ರಾಮಾಯಣದಲ್ಲಿ ನಾವು ಹಿಂದೆ ನೋಡಿದ್ದೇವೆ. ಇಂದ್ರ ಒಮ್ಮೆ ಇಂದ್ರಜಿತ್ತನ ಮೂಲಕ ಪರಾಭವಕ್ಕೊಳಗಾಗ್ತಾನಲ್ಲ, ಆ ಪರಾಭವಕ್ಕೊಳಗಾದ್ಮೇಲೆ ಅವನು ಚತುರ್ಮುಖ ಬ್ರಹ್ಮನ ಬಳಿಗೆ ಹೋಗಿ ನನ್ನ ಈ ಪರಾಭವಕ್ಕೆ ಏನು ಕಾರಣ ಅಂತ ಕೇಳ್ತಾನೆ. ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದಲ್ಲಿ ಆ ಕಥೆ ಎಲ್ಲ ಇದೆ. ಈ ಅಹಲ್ಯೆಯನ್ನ ನೀನು ಧರ್ಷಿಸಿದ್ದು ಕಾರಣ ಅಂತ ಚತುರ್ಮುಖ ಬ್ರಹ್ಮ ಅವನಿಗೆ ನೆನಪು ಮಾಡಿಕೊಡ್ತಾನೆ. ನೀನು ಶತ್ರುಗಳಿಗೆ ವಶ ಆಗುವಂತ ಗೌತಮರು ಇಂದ್ರನಿಗೆ ಶಾಪ ಕೊಟ್ಟಂತಹ ಮಾತು ಅಲ್ಲಿ ವರ್ಣಿತ ಇದೆ. ಇಂದ್ರ ಶತ್ರುವಶ ಆದರೂ ಕೂಡ ಅವನನ್ನು ಬಿಡಿಸ್ಕೊಳ್ಳಿಕ್ಕೆ, ಅವನಿಗೆ ರಕ್ಷಣೆ ಕೊಡ್ಲಿಕ್ಕೆ ಮುಂದೆ ರಾಮ ಮೊದಲಾದವರು ಬಂದರು. ನಾವು ಇಂಥ ಹೀನ ಅಪರಾಧಗಳಿಂದ ಭ್ರಷ್ಟರಾದಾಗ, ಶತ್ರುವಶರಾದಾಗ ನಮಗ್ಯಾರು ರಾವಣಂತಹ ಶತ್ರುಗಳು ಬರ್ಲಿಕ್ಕಿಲ್ಲ. ಆದರೆ ಕಾಮಕ್ರೋಧ ಮೊದಲಾದ ಶತ್ರುಗಳಿಗೆ ನಾವೇ ವಶರಾದಾಗ ನಮ್ಮನ್ನು ಬಿಡಿಸ್ಕೊಳ್ಳಿಕ್ಕೆ ಯಾವ ರಾಮ ಬಂದಾನೋ, ಯಾವ ಕೃಷ್ಣ ಬಂದಾನೋ. ಅಲ್ಲೊಂದು ಮಾತಿದೆ, ತವ ಅಪರಾಧಾತ್ ಮಾನುಷೇಶ್ವಪಿ ವ್ಯಭಿಚಾರ ಪ್ರವೃತ್ತಿ ಅಂತ ಹೇಳಿ. ಯಸ್ಮಾನ್ ಮೇ ಧರ್ಷಿತಾ ಪತ್ನಿ ತ್ವಯಾ ವಾಸವ ನಿರ್ಭಯಾತ್ ತಸ್ಮಾತ್ ಸಮರೇ ಶಕ್ರ ಶತ್ರು ಹಸ್ತಂ ಗಮಿಷ್ಯತಿ ಅಂತ, ನೀನು ಶತ್ರುವಿನ ವಶನಾಗ್ತಿ ಅಂತ ಗೌತಮರ ಶಾಪ ಇದೆ. ಉತ್ತರಕಾಂಡದಲ್ಲಿ ಬಂದಂತ ಭಾಗ ಇದೆ. ಅಯಂತು ಭಾವೋ ದುರ್ಬುದ್ಧೆ ಯಸ್ತ್ವಯೇಹ ಪ್ರವರ್ತಿತಃ ಮಾನುಷೇಶ್ವಪಿ ಲೋಕೇಶು ಭವಿಷ್ಯತಿ ನ ಸಂಶಯ. ಇದೊಂದು ಮಹತ್ವದ ಮಾತು. ಈ ವ್ಯಭಿಚಾರದ ಕುರಿತಾಗಿ ನಾವು ಗಮನಿಸಬೇಕಾದಂತಹ ಮಾತು. ಇಂಥ ಒಂದು ವ್ಯಭಿಚಾರದ ಪ್ರವೃತ್ತಿಯನ್ನು ತೋರಿಸಿದೆಯಲ್ಲ, ಇದು ಮನುಷ್ಯ ಲೋಕದಲ್ಲಿಯೂ ಕೂಡ ಎಲ್ಲರಲ್ಲಿಯೂ, ಸ್ತ್ರೀ ಪುರುಷರಲ್ಲಿ ಅಂತ ನಾವು ಅದು ತಿಳ್ಕೊಳ್ಬೇಕು. ಇದು ಇನ್ನು ಮುಂದೆ ಮುಂದುವರಿತದೆ. ತಸ್ಯ ಅರ್ಧಂ ತಸ್ಯ ಯಃ ಕರ್ತ ತ್ವಯರ್ಧಂ ನಿಪತಿಷ್ಯತಿ. ಅವರೇನು ವ್ಯಭಿಚಾರಾದಿಗಳನ್ನು ಮಾಡ್ತಾರೆ ಸ್ತ್ರೀ ಪುರುಷರು, ಅದರ ಅರ್ಧ ಪಾಪ ನಿನಗೆ, ಇನ್ನರ್ಧ ಅವರಿಗೆ. ನಿನ್ನ ಈ ಇಂದ್ರ ಪದವಿ ಸ್ಥಿರವಾಗಿ ಉಳಿಯೋದಿಲ್ಲ. ಯಾರ್ಯಾರು ಇಂದ್ರ ಪದವಿಯಲ್ಲಿ ಕೂತ್ಕೋತಾನೆ ಅವನು ಸ್ಥಿರವಾಗಿ ಆ ಪದವಿಯಲ್ಲಿ ಅವನು ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಂದ್ರ ಪದವಿಗೆ ಒಂದು ಶಾಪ ಕೊಟ್ಟಿದ್ದೇನೆ ಅಂತಂತಾರೆ ಅವರು. ಏಷ ಶಾಪೋ ಮಯಾ ಮುಕ್ತಃ ಇತ್ಯಸೌ ತ್ವಾಂ ತದಾ ಅಬ್ರವೀತ್. ಇದು ಆ ರಾಮಾಯಣದಲ್ಲಿ ಉತ್ತರಕಾಂಡದಲ್ಲಿ ಬರುವಂತ ಮಾತು. ಈ ವ್ಯಭಿಚಾರದ ಹಿಂದಿನ ಒಂದು ಮಾನಸಿಕತೆ, ಅಲ್ಲೇನೊಂದು ದೈವಿ ವ್ಯವಸ್ಥೆ ಇದೆ, ಏನು ಶಾಸ್ತ್ರ ಹೇಳಿದೆ ಅಂತ ಅನ್ನೋದನ್ನು ನಾನು ಸ್ವಲ್ಪ ವಿಚಾರ ಮಾಡಬೇಕಾಯ್ತು. ಇಂದ್ರ ನೀನು ಮಾಡಿದಂತಹ ಈ ಒಂದು ವಿಚಾರ ಏನಿದೆ, ಇದು ಮನುಷ್ಯ ಲೋಕದಲ್ಲಿಯೂ ಕೂಡ ಕಾಣಿಸ್ತದೆ, ಸ್ತ್ರೀ ಪುರುಷರಲ್ಲಿ ಕಾಣಿಸ್ತದೆ ಅಂತ ಗೌತಮರು ಹೇಳಿದ್ರಲ್ಲ. ಅದರ ಅರ್ಥ ಏನು? ಇಂದ್ರ ಮತ್ತೆ ಕಾಮ ಇವರಿಬ್ಬರು ಕೂಡ ಸಮಾನ ಕಕ್ಷಾದಲ್ಲಿರುವಂಥವ್ರು. ಮತಿದೋ ಮನ ಉದ್ದಿಷ್ಟ ಇಂದ್ರ ಸ್ಕಂದೋಪಿ ತತ್ಸುತಃ ಅಂತ. ಇಂದ್ರ ಮತ್ತು ಸ್ಕಂದ ಇವರಿಬ್ಬರು ಕೂಡ ಮನಸ್ಸಿನ ಅಭಿಮಾನಿಗಳು. ಸ್ಕಂದ ಅಂದ್ರೇನೆ ಕಾಮ. ಕಾಮನೇ, ಮನ್ಮಥನೇ ಶಿವನ ಮಗನಾಗಿ ಸ್ಕಂದನಾಗಿ, ಕೃಷ್ಣನ ಮಗನಾಗಿ ಪ್ರದ್ಯುಮ್ನಾಗಿ ಹುಟ್ಟಿದವನು. ಅವರಿಬ್ಬರು ಕೂಡ ಮನಸ್ಸಿನ ಅಭಿಮಾನಿಗಳು, ಸ್ಥೂಲ ಮನಸ್ಸಿನ ಅಭಿಮಾನಿಗಳು. ಮನಸ್ಥೂಲಂತು ವಾಸವಃ ಅಂತ ಹೇಳ್ತಾರೆ ಉಪನಿಷತ್ ಭಾಷ್ಯದಲ್ಲಿ. ಮತಿದೋ ಮನ ಉದ್ದಿಷ್ಟ ಇಂದ್ರ ಸ್ಕಂದೋಪಿ ತತ್ಸುತಃ ಅಂತ ಅನ್ನೋದಿದು ಗೀತಾ ತಾತ್ಪರ್ಯದ ಮಾತು 13ನೇ ಅಧ್ಯಾಯದಲ್ಲಿ. ಸ್ಥೂಲ ಮನಸ್ಸಿಗೆ ಅಭಿಮಾನಿ ಇಂದ್ರ ಅಂತ ಏನು ಹೇಳ್ತಾರಲ್ಲ, ಸ್ಥೂಲ ಮನಸ್ಸಿನಲ್ಲಿ ಹುಟ್ಟುವಂತಹ ಈ ಕಾಮ ಇತ್ಯಾದಿ ಎಲ್ಲವೂ ಕೂಡ ಅದಕ್ಕೂ ಅವನು ಅಭಿಮಾನಿ. ಅದಲ್ಲದೆ ಯಜ್ಞಾದಿ ಸಾಧನೆಯತ್ತು, ಈ ಯಜ್ಞದ ಪ್ರವೃತ್ತಿ, ಯಜ್ಞ ಮೊದಲಾದ ಕಾರ್ಯಗಳಲ್ಲಿ ನಮ್ಮ ಶ್ರದ್ಧೆಯನ್ನು ಹುಟ್ಟಿಸುವಂಥವನು ಕೂಡ ಇಂದ್ರನಾಗಿದ್ದಾನೆ. ಶಕ್ರೋ ಯಜ್ಞಾದಿ ಕರ್ಮಣಿ ಅಂತ ಉಪನಿಷತ್ ಭಾಷ್ಯ ಮತ್ತೊಂದು ಕಡೆ. ಯಜ್ಞಾದಿ ಕರ್ಮಗಳನ್ನು ನಾವು ಮಾಡುವಾಗ ನಮಗೆ ಬೇಕಾದ ಶ್ರದ್ಧಾ ಕೊಡುವಂಥವನು ಇಂದ್ರ. ಅವನು ಸ್ಥೂಲ ಮನಸ್ಸಿನ ಅಭಿಮಾನಿ. ಅವನು ಮತ್ತೆ ಮನ್ಮಥ ಇವರೆಲ್ಲರೂ ಕೂಡ ಇಂಥ ಕಾಮನೆಗಳನ್ನು ಕೂಡ ನಮ್ಮಲ್ಲಿ ಹುಟ್ಟಾಕುವಂಥವ್ರು ಅಂತ ಅದರ ಅರ್ಥ. ಇಂದ್ರ ವ್ಯಭಿಚಾರ ಮಾಡಿದ್ದು, ಇಂದ್ರ ವ್ಯಭಿಚಾರದ ಪ್ರವೃತ್ತಿಯನ್ನು ತೋರಿಸಿದ್ದು
ಮುಂದಿನ ಸ್ತ್ರೀ ಪುರುಷರು ಎಲ್ಲರಲ್ಲೂ ಅದು ಬಂತು ಅಂದ್ರೆ ಇಂದ್ರ ಅದಕ್ಕೆ ಅಭಿಮಾನಿ, ಅದನ್ನೆಲ್ಲವನ್ನೂ ಅವನು ಜನರ ಮನಸ್ಸಿನಲ್ಲಿ ಹುಟ್ಟಾಕಬೇಕಾದವನು ಅಂತ ಅದರ ತಾತ್ಪರ್ಯ ಆಗ್ತದೆ. ಆ ದೃಷ್ಟಿಯಿಂದ ಅದನ್ನು ತಗೊಳ್ಬೇಕು. ಮತ್ತೆ ಇಂಥ ಒಂದು ವಿಷಯ ಬೃಹದಾರಣ್ಯಕ ಉಪನಿಷತ್ತು ಮತ್ತೆ ಭಾಗವತ ತಾತ್ಪರ್ಯ ಇಂಥ ಕಡೆನೂ ಕೂಡ ಬಂದಿದೆ. ಸಹ ಅಭಿಭೇತ್ ತಸ್ಮಾತ್ ಏಕಾಕಿ ಬಿಭೇತಿ. ಇದು ಬೃಹದಾರಣ್ಯಕ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಹೀಗೆ ವರ್ಣನೆ ಮಾಡ್ತಾರೆ. ಈ ಚತುರ್ಮುಖ ಬ್ರಹ್ಮ ಏಕಾಂಗಿಯಾಗಿದ್ದರಿಂದ ಅವನು ಭಯಪಟ್ಟನಂತೆ. ಆದ್ರಿಂದ ಇವತ್ತೂ ಕೂಡ ಏಕಾಂಗಿ ಆದವರೆಲ್ಲ ಭಯ ಪಡ್ತಾರೆ ಅಂತ ಅಲ್ಲೊಂದು ಮಾತಿದೆ. ಮುಂದೆ ಅವನು ತನ್ನ ಭಯ ಪರಿಹರಿಸಿಕೊಂಡ ಅಂತ ಅಲ್ಲಿ ಇನ್ನೊಂದು ಮಾತಿದೆ, ಅದು ವಿಷಯ ಬೇರೆ. ಚತುರ್ಮುಖ ಬ್ರಹ್ಮ ಜೀವಾಭಿಮಾನಿ. ಆದ್ರಿಂದ ಜೀವಾಭಿಮಾನಿಯಾದಂತಹ ಅವನ ಮನಸ್ಸಿನ ಆಳದಲ್ಲಿ ಎದ್ದ ತರಂಗಗಳು ಎಲ್ಲ ಜೀವರಲ್ಲಿ ಕೂಡ ಮುಂದುವರಿತವೆ. ಅಜ್ಞಾನಂ ಚ ಚತುರ್ವಾರಂ ದ್ವಿವಾರಂ ಭಯಮೇವಚ ಅಂತ ನಾವು ಭಾಗವತ ತಾತ್ಪರ್ಯದಲ್ಲೂ ಕೂಡ ಕೇಳ್ತೇವೆ. 4 ಬಾರಿ ಅಜ್ಞಾನ, 2 ಬಾರಿ ಭಯ ಇಂಥದೆಲ್ಲ ಬಂತು ಅಂತ. ಅದನ್ನ ಅವನು ಯಾಕೆ ತೋರಿಸಿದ? ಆ ಚತುರ್ಮುಖ ಆದ್ಮೇಲೆ ಯಾಕೆ ತೋರಿಸಿದ ಅಂದ್ರೆ ಭವಿಷ್ಯತಾಂ ಜನಾನಾಂತೂ ಸ್ವಭಾವಾದೀನಾಂ ಪ್ರಸಿದ್ಧಯೇ. ಮುಂದೆ ನನ್ನ ಸೃಷ್ಟಿಯಲ್ಲಿ ಹುಟ್ಟುವಂತಹ ಈ ಜನಗಳೇನಿದ್ದಾರೆ ಅವರಲ್ಲಿ ಯಾವ್ಯಾವ ಸ್ವಭಾವ, ಅಜ್ಞಾನ, ಭಯ, ಇದರ ಸ್ವಭಾವ ಎಲ್ಲ ಕಾಣಿಸ್ಕೋಬೇಕು. ಅಭಿಮಾನಿಯಾದಂತಹ ನಾನು ಆ ಸ್ವಭಾವಗಳನ್ನು ತೋರಿಸಿದ್ರೆ ಮುಂದೆ ಅವರಲ್ಲೂ ಕೂಡ ಅವು ಕಾಣಿಸ್ತವೆ ಅಂತ ಅವನು ಚತುರ್ಮುಖ ಬ್ರಹ್ಮ ಅದನ್ನ ಅಭಿನಯಿಸಿ ತೋರಿಸಿದ ಅಂತ ಅದನ್ನು ತಿಳ್ಕೊಳ್ಬೇಕು. ಹಾಗೆ ಇಂದ್ರನೂ ಕೂಡ ಅಹಲ್ಯೆಯ ಮೇಲೆ ದರ್ಶನ ಮಾಡಿದ, ರುಚಿಯ ಮೇಲೆ ದರ್ಶನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟ. ಇದೆಲ್ಲ ಆತ ಮಾಡುವ ಪ್ರವೃತ್ತಿ ಏನಿದೆ ಅದು ಮನೋಭಿಮಾನಿಯಾದಂತಹ ಆತ ಮಾಡುವ ಒಂದು ಪ್ರೇರಣಾ ನಮಗೆ. ಅವನು ಮಾಡಿದ ಪ್ರೇರಣಾ ಸ್ತ್ರೀಯರಲ್ಲಿ ಪುರುಷರಲ್ಲಿ ಎಲ್ಲರಲ್ಲೂ ಕೂಡ ಮುಂದುವರಿತದೆ ಅಂತ ಶಾಸ್ತ್ರದ ಅಂತರಾರ್ಥ. ಇಂಥ ವಿಲಕ್ಷಣ ಪ್ರಸಂಗಗಳೆಲ್ಲ ಅನೇಕ ಕಡೆ ಶಾಸ್ತ್ರದಲ್ಲಿ ಕಾಣಿಸ್ತಿರ್ತವೆ. ಈ ಆಯುರ್ವೇದದಲ್ಲಿ ಕಾಶ್ಯಪ ಸಂಹಿತ ಅಂತ ಒಂದು ಗ್ರಂಥ, ಅದರಲ್ಲಿ ರೇವತಿ ಕಲ್ಪ ಅಧ್ಯಾಯ ಅಂತ. ಪ್ರಜಾಪತಿರ್ವೈ ಖಲು ಹಸ್ಮ ಏಕ ಏವ ಇದಂ ಸರ್ವಮಾಸೀತ್. ಪ್ರಜಾಪತಿ ಚತುರ್ಮುಖ ಒಬ್ಬನೇ ಇದ್ದ, ಅವನಿಗೆ ಹಸಿವಾಯಿತು. ತತಃ ಕ್ಷುಧ ಜಾಯತ ಸಾಕ್ಷುತ್ ಪ್ರಜಾಪತಿಮೇವ ಆವಿವೇಶ. ಹಸಿವು ಅವನಿಗೆ ಬಂದು ಅಂಟಿಕೊಂಡಿತು, ಆಕ್ರಮಿಸಿತು ಅವನನ್ನ. ಸಹ ಅಗ್ಲಾಸೀತ, ಅವನು ದುಃಖಿತನಾದ. ತಸ್ಮಾತ್ ಕ್ಷುಧಿತಃ ಗ್ಲಾಯತೆ. ಅವನಿಗೆ ಹಸಿವಾದಾಗ ಅವನಿಗೆ ದುಃಖ ಆಗಿದ್ರಿಂದ ಈ ಜಗತ್ತಿನಲ್ಲಿ ಹಸಿವಾದಾಗ ಎಲ್ಲರೂ ಕೂಡ ಅನೇಕ ಜೀವಿಗಳು ದುಃಖಿಗಳಾಗ್ತಾರೆ. ಸಹ ಓಷಧೀ ಕ್ಷುತ್ ಪ್ರತಿಘಾತಂ ಅಪಶ್ಯತ್. ಸಹ ಓಷಧೀ ಆದತ್. ಸಹ ಓಷಧೀ ಅಶಿತ್ವ ಕ್ಷುಧಃ ವ್ಯತ್ಯಮುಚ್ಯತ. ವನಸ್ಪತಿ ಸಸ್ಯಗಳನ್ನೆಲ್ಲ ತಿಂದ ಹಸಿವು ಪರಿಹಾರ ಆಯಿತು. ತಸ್ಮಾತ್ ಪ್ರಾಣಿನಃ ಓಷಧೀ ಅಶಿತ್ವ ಕ್ಷುಧಃ ವ್ಯತಿಮುಚ್ಯಂತೆ ಕರ್ಮಸುಚ ಯುಜ್ಯಂತೆ. ಅವನು ಆಹಾರ ಸ್ವೀಕಾರ ಮಾಡಿಕೊಂಡು ತನ್ನ ಹಸಿವನ್ನು ನೀಗಿಸಿಕೊಂಡಿದ್ದರಿಂದ ಈ ಜಗತ್ತಿನ ಉಳಿದ ಎಲ್ಲ ಜೀವಗಳು ಕೂಡ, ಪ್ರಾಣಿ, ಪಶು, ಪಕ್ಷಿ ಮೊದಲಾದವು ಕೂಡ ಅನೇಕ ಆಹಾರಗಳನ್ನು ತಿಂತವೆ, ಹಸಿವಿನಿಂದ ಮುಕ್ತ ಆಗ್ತವೆ, ತಮ್ಮ ಕೆಲಸಗಳಲ್ಲಿ ತೊಡಗುತ್ತವೆ ಅಂತ ರೇವತಿ ಕಲ್ಪ ಅಧ್ಯಾಯ ಅಂತ ಅಲ್ಲಿ ಹೇಳಿದಂಥ ಒಂದು ಮಾತು. ಅಲ್ಲಿ ಆಯುರ್ವೇದ ಗ್ರಂಥಕಾರರು ಹೇಳಿದ ಮಾತಕ್ಕೆ ಯಾವುದಾದ್ರೂ ಒಂದು ಪುರಾಣದ ಮೂಲ ಇದ್ದಿರಬೇಕು. ಬ್ರಹ್ಮನಲ್ಲಿ ಭಯ ಅಜ್ಞಾನ ಬಂದ್ರೆ ಅವನಿಂದ ಅಭಿಮನ್ಯಮಾನರಾದಂತಹ ಜೀವರಲ್ಲಿ ಭಯ ಅಜ್ಞಾನ, ಅವನಿಗೆ ಹಸಿವೆ ಆದ್ರೆ ಉಳಿದವರಿಗೂ ಹಸಿವೆ. ಅಂತೂ ಹಸಿವು, ಭಯ, ಅಜ್ಞಾನ ಇತ್ಯಾದಿಗಳನ್ನೆಲ್ಲ ಜೀವಾಭಿಮಾನಿಯಾದಂತಹ ಆತ ಮೊದಲು ತನ್ನಲ್ಲಿ ತೋರ್ಪಡಿಸ್ಕೋಬೇಕು ಸ್ವಲ್ಪ ಮಟ್ಟಿಗಾದರೂ. ಕಾಮ ಇತ್ಯಾದಿಗಳು ನಮ್ಮಲ್ಲಿ, ಕಾಮ ಪ್ರೇಮದ ಬಗ್ಗೆ ಭ್ರಮೆಗಳು, ಅನೇಕ ಮೂರ್ಖತನಗಳೆಲ್ಲ ಕಾಣಿಸ್ತವೆ. ಇದೆಲ್ಲವೂ ಕಾಣಿಸ್ಕೊಳ್ಳಿಕ್ಕೆ ನಮ್ಮೆಲ್ಲರ ಮನಸ್ಸಿನ ಸ್ಥೂಲ ಮನಸ್ಸಿನ ಅಭಿಮಾನಿಯಾದಂತಹ ಇಂದ್ರ ಕಾರಣ. ನಿನ್ನಿಂದಾಗಿ ಜನರಲ್ಲಿ ಪ್ರವೃತ್ತಿ ಕಾಣಿಸ್ತದೆ ಅಂತ ಗೌತಮರು ಶಾಪ ಕೊಡ್ಲಿಕ್ಕೆ ಆ ಅರ್ಥ. ಆದರೆ ಜನ ಮಾಡಿದ ಪಾಪದ ಅರ್ಧದಲ್ಲಿ ಪಾಪದಲ್ಲಿ ಒಂದು ಭಾಗ ಇಂದ್ರನಿಗೆ, ಒಂದು ಭಾಗ ಉಳಿದ ಜನರಿಗೆ ಅಂತ ಅನ್ನೋದು ಶಾಸ್ತ್ರದ ದೃಷ್ಟಿಯಿಂದ ಒಪ್ಪಿಗೆ ಆಗುವಂಥದ್ದಲ್ಲ. ಅವನು ಅಪರೋಕ್ಷ ಜ್ಞಾನಿ, ಭಗವಂತನನ್ನು ಕಂಡಂಥವನು. ಅಂಥವನಿಗೆ ಈ ದೋಷಗಳೆಲ್ಲ ಬರ್ಲಿಕ್ಕಿಲ್ಲ. ಆದರೆ ಆತ ಶತ್ರುವಶನಾಗಬೇಕಾಯ್ತು, ಅವನಿಗೆ ಅವಮಾನ ಆಯಿತು, ದುಃಖಿತನಾದ. ಈ ಎಲ್ಲ ಸಂಗತಿಗಳಲ್ಲಿವೆ ಅಲ್ಲ. ಅದೆಲ್ಲ ಪ್ರಾರಬ್ಧ ಕರ್ಮಣೇ ವೇದಂ ಕ್ಲುಪ್ತ ದುಃಖ ಸೂಚಕಂ ಇದಾನೀಂತನ ಕರ್ಮ ಸ್ಯಾತ್ ವ್ರಣಹೇತುರು ಯಥಾ ರಣಃ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳಿದಂತೆ
ಹಿಂದೆ ಯಾವುದೋ ಪ್ರಾರಬ್ಧ ಕರ್ಮವನ್ನು ಮಾಡಿರ್ತಾರೆ, ಅದರ ಪರಿಣಾಮವಾಗಿ ಈಗ ಅವರಿಗೆ ದುಃಖ, ಈ ಒಂದು ಅವಮಾನ ಇದೆಲ್ಲ ಆಗೋ ಪ್ರಸಂಗ ಇಂದ್ರಾದಿಗಳಿಗೆ. ಈಗ ಮಾಡಿದ ಕೃತ್ಯದಿಂದ ಅದಲ್ಲ. ಈಗ ಮಾಡಿದ ಕೃತ್ಯ ಕೇವಲ ಸೂಚಕ ಆಗ್ತದಷ್ಟೇ. ದುಃಖಕ್ಕೆ, ಅವಮಾನಕ್ಕೆ, ಎಲ್ಲ ರೀತಿಯಾದ ಮಾನಸಿಕ ಹಿಂಸೆಗೆ ಕಾರಣ ಹಿಂದೆ ಮಾಡಿದ ಪಾಪ ಅಂತ ತಿಳ್ಕೊಳ್ಬೇಕು. ಅದರಿಂದ ಅವನಿಗೆ ಪಾಪ ಬರೋದಿಲ್ಲ, ಆದ್ರೆ ನಮ್ಮ ಈ ಪ್ರವೃತ್ತಿಯನ್ನು ಅವನು ತೋರಿಸಿದ. ಆದ್ರೆ ಅತ್ಯಂತ ಸ್ವಾರಸ್ಯವಾದ ಸಂಗತಿ ಅಂತಂದ್ರೆ, ನಾವು ಇಂಥ ಪ್ರವೃತ್ತಿಗಳನ್ನು ಗೆಲ್ಲಬೇಕಾದದ್ದು ಕೂಡ ಇಂದ್ರ, ರುದ್ರ ಮೊದಲಾದವರ ಆರಾಧನೆಯಿಂದಲೇ. ಇದು ನಾವೀಗ ತಿಳ್ಕೊಳ್ಬೇಕಾದಂತಹ ಒಂದು ವಿಷಯ. ಹೊಸದಾಗಿ ಮದುವೆ ಆಗಿರುವಂತಹ ಹುಡುಗಿಗೆ ವೇದದಲ್ಲಿ ಆಶೀರ್ವಾದ ಮಾಡ್ತಾರೆ. ಇಂದ್ರಸ್ಯತು ಯಥೇಂದ್ರಾಣಿ, ಶಂಕರಸ್ಯ ಯಥಾ ಗೌರಿ, ವಸಿಷ್ಠಸ್ಯಾಪ್ಯರುಂಧತಿ ತಥಾ ತ್ವಮಪಿ ಭರ್ತರಿ. ಇಂದ್ರನಿಗೆ ಶಚಿ ಹೇಗೋ, ಇಂದ್ರನಿಗೆ ಇಂದ್ರಾಣಿ ಹೇಗೋ, ಶಂಕರನಿಗೆ ಗೌರಿ ಹೇಗೋ, ವಸಿಷ್ಠನಿಗೆ ಅರುಂಧತಿ ಹೇಗೋ, ಹಾಗೆ ನೀನು ಕೂಡ ಗಂಡನೊಂದಿಗೆ ಸುಖವಾದ ಬಾಳು ಅಂತ ಅವಳಿಗೆ ಆಶೀರ್ವಾದ ಮಾಡ್ತಾರೆ. ಇಂದ್ರ ಆ ಥರ ಮಾಡಿರಬಹುದು, ಆದರೆ ಆ ಇಂದ್ರನ ಇಂದ್ರಾಣಿಯರ ಆಶೀರ್ವಾದ ದಾಂಪತ್ಯ ಜೀವನಕ್ಕೆ ಕಾಲಿಡುವವರಿಗೆ ಬೇಕಾದದ್ದು ಬಹಳ ಮುಖ್ಯ. ಆದ್ರಿಂದಲೇ ಭಾಗವತದಲ್ಲಿ ಈ ರುಕ್ಮಿಣಿ ಆ ಇಂದ್ರನ ದೇವಾಲಯಕ್ಕೆ ಹೋಗಿ ಮರಳಿ ಬರುವಾಗ ಅವಳನ್ನ ಕೃಷ್ಣ ಅಪಹರಿಸಿ ಕರ್ಕೊಂಡು ಹೋಗ್ತಾನೆ. ಆ ಇಂದ್ರನ ದೇವಾಲಯಕ್ಕೆ ಹೋಗುವಂತಹ ಒಂದು ಪರಂಪರೆ ಆವಾಗ ಇತ್ತು. ನಾನು ಅದನ್ನು ವ್ಯತ್ಯಾಸವಾಗಿ ಹೇಳಿದೆ. ಭಾಗವತದಲ್ಲಿ ಬಂದದ್ದು ಅದು ರುಕ್ಮಿಣಿ ಶಚಿ ದೇವಾಲಯಕ್ಕೆ ಹೋದಳು ಅಂತಲ್ಲ, ಇದು ಅಂಬಿಕಾ ದೇವಾಲಯಕ್ಕೆ ಹೋದಳು ಅಂತ ಅಲ್ಲಿರೋದು. ಶಚಿ ಆರಾಧನೆ ಮಾಡಿದ್ದು ಮತ್ತೊಂದು ಯಾವುದೋ ಬೇರೆ ಪ್ರಸಂಗದಲ್ಲಿ ಬೇರೆ ಯಾರಿಗೋ ಸಂಬಂಧಪಟ್ಟಂತೆ ಇದ್ದಿರಬಹುದು. ಅಂತೂ ಹಾಗೊಂದು ಕಡೆ ಬೇರೆ ಎಲ್ಲೋ ಇರೋದು ಹಾಗೆ ಹೌದು. ಹೀಗೆ ಇವರೆಲ್ಲರ ಒಂದು ಆರಾಧನೆ, ಕಾಮದಹನನಾದಂಥ ಗೌರಿ ಮನೋಹರನಾದಂಥ ಶಿವನ ಆರಾಧನೆ, ಮತ್ತೆ ಮನ್ಮಥನ ಆರಾಧನೆ, ಹಾಗೆ ಋಷಿಗಳು ಆದಂಥ ನರನಾರಾಯಣರು ತಪಸ್ಸು ಮಾಡ್ತಾ ಇದ್ದಾಗ ಅಲ್ಲಿ ದೇವತೆಗಳು ಬಂದು ಅವರ ತಪಸ್ಸನ್ನ ಕೆಡಿಸಲಿಕ್ಕೆ ಬಂದಾಗ ನಾರಾಯಣ ತನ್ನ ತೊಡೆಯಿಂದ ಊರ್ವಶಿಯನ್ನು ಹುಟ್ಟಿಸಿ ತನ್ನ ನಿಶ್ಚಲ ಚಿತ್ತವನ್ನು ಪ್ರದರ್ಶಿಸಿದ್ದು, ಇದನ್ನೆಲ್ಲ ನಾವು ಮೇಲಿನ ಮೇಲೆ ಶ್ರವಣ ಮಾಡಬೇಕು, ಪಾರಾಯಣ ಮಾಡಬೇಕು. ಈ ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇಥನ್ ಮಿಥುನಂ ಜ್ಞಾತ್ವ ನದಾಂಪತ್ಯಾದ್ ವಿಹೀಯತೆ ಅಂತ ಒಂದು ಶ್ಲೋಕ ಕೇಳಿ ಬರ್ತದಲ್ಲ. ಈ ಶ್ಲೋಕವನ್ನ ಈ ಹಿಂದೆ ನಾನು ಅರ್ಥ ಮಾಡಿಕೊಂಡಿದ್ದಂತೆ, ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಯಾವುದೇ ಕಾಲಕ್ಕೆ ವಿರಹ ಆಗೋದಿಲ್ಲ. ಗಂಡ ಹೆಂಡತಿಯನ್ನು ಬಿಟ್ಟು ಬೇಗ ಮರಣಿಸುವುದು, ಹೆಂಡತಿ ಗಂಡನನ್ನು ಬಿಟ್ಟು ಬೇಗ ಮರಣಿಸುವುದು, ಇಂಥ ಎಲ್ಲ ಅಪಾಯಗಳನ್ನ ದಾಂಪತ್ಯ ದೇವತೆಗಳಾದಂತಹ ಶಿವ ಪಾರ್ವತಿಯರನ್ನ, ಅದರಲ್ಲಿ ಶಿವ ಮನೋಭಿಮಾನಿ, ಪಾರ್ವತಿ ವಾಂಗ್ಮಾನಿನಿ, ಅವರಿಬ್ಬರ ಆರಾಧನೆ ಮಾಡಿ ನಾವು ದಂಪತಿಗಳು ದೀರ್ಘಕಾಲ ಬದುಕಬೇಕು ಅಂತ ಅದನ್ನು ಅರ್ಥ ಮಾಡ್ಕೊಳ್ತಿದ್ದೆ. ಅದಷ್ಟು ಮಾತ್ರ ಅಲ್ಲ, ನ ದಾಂಪತ್ಯಾದ್ ವಿಹೀಯತೆ, ದಾಂಪತ್ಯದಿಂದ ಹೀನನಾಗುವುದಿಲ್ಲ ಅಂತಿದೆಯಲ್ಲ, ಅದಕ್ಕೆ ಮತ್ತೊಂದು ಅರ್ಥವನ್ನು ನಾವು ತಿಳ್ಕೊಳ್ಬಹುದಲ್ಲ. ಹೀಗೆ ಗಂಡ ಆಗಲಿ ಹೆಂಡತಿ ಆಗಲಿ ಪರಸ್ಪರರನ್ನ ವಂಚಿಸಿದ್ರೆ, ವಿಚರಿಸಿದರೆ ಅದು ಕೂಡ ದಾಂಪತ್ಯದಿಂದ ಹೀನ ಆದಂತೆನೆ. ತನ್ನ ಹಣೆಗಣ್ಣಿನಿಂದ ಕಾಮನನ್ನ ಸುಟ್ಟಾಕಿದಂಥ ಶಿವನ ಅನುಗ್ರಹ ನಮಗಿದ್ರೆ ಅಂಥ ದುಷ್ಟ ಕಾಮ ವ್ಯಭಿಚಾರ ಯಾವತ್ತೂ ಕೂಡ ನಮ್ಮಿಂದ ಘಟಿಸುವುದಿಲ್ಲ. ಪಾರ್ವತಿ ಮತ್ತು ಶಿವರ ಅನುಗ್ರಹದಿಂದ ದಾಂಪತ್ಯ ಸುರಕ್ಷಿತವಾಗಿರ್ತದೆ. ಅದಕ್ಕೆ ಸ್ತ್ರೀ ಪುರುಷರು ಎಲ್ಲರೂ ಕೂಡ, ದಂಪತಿಗಳೆಲ್ಲರೂ ಕೂಡ ಆ ಶಿವ ಮತ್ತು ಪಾರ್ವತಿಯರ ಉಪಾಸನೆ ಮಾಡಬೇಕು. ಹೀಗೆ ನಮ್ಮ ಅನೈತಿಕತೆಗಳನ್ನು ತಪ್ಪಿಸಲಿಕ್ಕಾಗಿಯೂ ಕೂಡ ಶಿವ ಪಾರ್ವತಿಯರ ಉಪಾಸನೆ, ಆ ಶ್ಲೋಕದ ಪಾರಾಯಣ ಇತ್ಯಾದಿಗಳನ್ನೆಲ್ಲ ನಾವು ಮಾಡಬೇಕು ಅಂತ ತಿಳ್ಕೊಳ್ಬೇಕು. ಕುಬೇರ ರಾವಣನಿಗೆ ಎಚ್ಚರಿಕೆ ಕೊಡುವಂತಹ ಒಂದು ಭಾಗ ಉತ್ತರಕಾಂಡದಲ್ಲಿ ಕಂಡು ಬರ್ತದೆ. ಪರಸ್ತ್ರೀಯರ ಬಗ್ಗೆ ಕೆಟ್ಟ ದೃಷ್ಟಿ ಬೇಡ. ಪಾರ್ವತಿಯ ಕಡೆಗೆ ಆಕಸ್ಮಿಕವಾಗಿ ನನ್ನ ಕಣ್ಣು ಒಂದು ಬಾರಿ ಹೋದಾಗ ನನ್ನ ಕಣ್ಣು
ಪಿಂಗಲ ಬಣ್ಣದ್ದಾಗಿ ಹಳದಿ ಬಣ್ಣದ್ದಾಗಿ ಪರಿಣಮಿಸಿಬಿಟ್ಟಿತು ಅಂತ ಕುಬೇರ ತನ್ನದೇ ಆದ ದುಸ್ಥಿತಿಯನ್ನು ಹೇಳ್ಕೊಳ್ಳುವಂತಹ ಒಂದು ಭಾಗ ಇದೆ. ಅದಲ್ಲದೆ ಈ ಸಚ್ಚಾರಿತ್ರ್ಯಕ್ಕಾಗಿ ಯಕ್ಷ ಪ್ರಶ್ನದಲ್ಲಿ ಬರುವಂತಹ ಆ ಒಂದು ಭಾಗ, ಯಕ್ಷ ಪ್ರಶ್ನದ ಪಾರಾಯಣ, ಅದರ ಅನುಸಂಧಾನ, ಅದರ ಪ್ರವಚನ ಇತ್ಯಾದಿಗಳು. ಯಕ್ಷ ಪ್ರಶ್ನದ ಮುಕ್ತಾಯದಲ್ಲಿ ಯುಧಿಷ್ಠಿರ ಆ ಯಕ್ಷ ಪ್ರಶ್ನವನ್ನು ಮುಗಿಸಿದ ಮೇಲೆ ಅಲ್ಲಿ ಬರುವಂತಹ ಒಂದು ಫಲಶ್ರುತಿ ಇದೆ. ಇದನ್ನು ಕೇಳಿದವನಿಗೆ ಪರಸ್ತ್ರೀ ಕಡೆಗೆ ಗಮನ ಯಾವತ್ತೂ ಹೋಗೋದಿಲ್ಲ ಅಂತ. ಅಲ್ಲಿ ಭಾರ್ಯ ದೈವಕೃತ ಸಖ, ಹೆಂಡತಿ ಅಂದರೆ ದೇವರು ಕೊಟ್ಟ ಗೆಳತಿ, ಮನೆಯಲ್ಲಿ ಭಾರ್ಯ ಮಿತ್ರಂ ಗೃಹೇಸತಃ, ಮನೆಯಲ್ಲಿದ್ದವನಿಗೆ ಹೆಂಡತಿಯೇ ಗೆಳತಿ, ಈ ಎಲ್ಲ ಮಾತುಗಳು ಬರೋದಲ್ಲೇ. ಅದಕ್ಕಾಗಿ ಯಕ್ಷ ಪ್ರಶ್ನದ ಅನುಸಂಧಾನ ಬೇಕು. ಕೃಷ್ಣ ಮಾಡಿದ ರಾಸಲೀಲೆ 10ನೇ ಸರ್ಗದಲ್ಲಿ ಇತ್ಯಾದಿ ಕಡೆಗಳಲ್ಲಿ ಏನು ಕಾಣಿಸ್ತದೆ, ಭಾಗವತದಲ್ಲಿ 10ನೇ ಸ್ಕಂದದಲ್ಲಿ 31ನೇ ಅಧ್ಯಾಯದ ಕಡೆಗಳಲ್ಲಿ, ಅದು ಕೂಡ ನಮ್ಮ ಹೃದಯದಲ್ಲಿರುವಂತಹ ಈ ಕಾಮವೆಂಬ ಒಂದು ರೋಗಕ್ಕೆ ಬಾಣ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಹನುಮಂತ ಸೀತೆಯನ್ನು ಹುಡುಕ್ಲಿಕ್ಕೆ ಹೋದಾಗ ಅನೇಕ ಸ್ತ್ರೀಯರು ಅಸ್ತವ್ಯಸ್ತವಾದ ಸ್ಥಿತಿಯಲ್ಲಿ ಇದ್ದುದನ್ನು ನೋಡಿ ತನ್ನ ಬ್ರಹ್ಮಚರ್ಯಕ್ಕೆ ಭಂಗ ಬಂತೇನೋ ಅಂತ ಪರಿತಪಿಸಿದ್ದನ್ನ, ಆಮೇಲೆ ನನ್ನ ಮನಸ್ಸು ಶುದ್ಧವಾಗಿರುವುದರಿಂದ ನನಗೇನೂ ಆಗಲಿಲ್ಲ ಅಂತ ಸಮಾಧಾನ ಪಡ್ಕೊಂಡಂತಹ ಒಂದು ಪ್ರಸಂಗ ಇದೆ. ಊರ್ವಶಿ ತನ್ನನ್ನು ಬಯಸಿದ್ರೂ ಕೂಡ ಅರ್ಜುನ ಆಕೆಯ ಕರೆಗೆ ಓಗೊಡದೇ ಇರುವಂತಹ ಭಾಗ ಇದೆ ಮಹಾಭಾರತದಲ್ಲಿ. ಸಾಧ್ವಿಯರ ಶಾಪದಿಂದ ರಾವಣನ ತೇಜಸ್ಸು ಭಗ್ನವಾಯಿತು ಅಂತೂ ಕೂಡ ರಾಮಾಯಣದಲ್ಲಿ ಕೇಳಿ ಬರ್ತದೆ. ಇಂಥವೆಲ್ಲ ಪ್ರಕರಣಗಳ ಪಾರಾಯಣ, ಅದರ ಅನುಸಂಧಾನ, ಅದರ ಪ್ರವಚನ, ಇದೆಲ್ಲ ಮನುಷ್ಯನಿಗೆ ಸಾಧಕ ಆಗ್ತದೆ. ಆತನನ್ನ ಶುದ್ಧವಾದಂತಹ ಮಾರ್ಗದಲ್ಲಿ ಇರಲಿಕ್ಕೆ ಸಹಾಯಕ ಆಗ್ತದೆ. ಆಯುಸ್ತೇಜೋ ಬಲಂ ವೀರ್ಯಂ ಪ್ರಜ್ಞಾ ಶ್ರೀಶ್ಚ ಮಹಾಯಶಃ ಪುಣ್ಯಂ ಚ ಮತ್ಪ್ರಿಯತ್ವಂ ಚ ಪ್ರಾಪ್ಯತೆ ಬ್ರಹ್ಮಚರ್ಯಯ ಅಂತ ಭಗವಂತನೇ ಹೇಳಿಕೊಂಡ ಒಂದು ಮಾತು. ದೀರ್ಘಾಯುಷ್ಯ, ತೇಜಸ್ಸು, ಬಲ, ವೀರ್ಯ, ಪ್ರಜ್ಞಾ ಅಂದರೆ ನೆನಪಿನ ಶಕ್ತಿ, ಶ್ರೀ ದೊಡ್ಡ ಕೀರ್ತಿ, ಪುಣ್ಯ, ಭಗವತ್ ಪ್ರೀತಿ, ಇವೆಲ್ಲ ಬ್ರಹ್ಮಚರ್ಯದಿಂದ ಸಿಗ್ತದೆ ಅಂತ ಭಗವಂತನೇ ಆದೇಶಿಸಿದ ಒಂದು ಮಾತಿದೆ. ಹೀಗೆ ಪುರುಷರಿಗೆ ಮತ್ತು ಸ್ತ್ರೀಯರಿಗೂ ಕೂಡ ಸಿಗ್ತಾ ಇರುವಂತಹ ಉನ್ನತವಾದ ಶಿಕ್ಷಣ, ಉತ್ತಮವಾದಂತಹ ಉದ್ಯೋಗ ಅವಕಾಶಗಳು, ಮತ್ತೆ ಆಧುನಿಕ ಐಷಾರಾಮಿ ಜೀವನ, ಇದೆಲ್ಲದರ ಜೊತೆಗೇನೆ ಆ ಒಂದು ಆದರ್ಶಗಳನ್ನು ಕೂಡ ಎಳೆಯ ವಯಸ್ಸಿನಿಂದಲೇ ಅವರ ಮನಸ್ಸಿನಲ್ಲಿ ತುಂಬಲಿಕ್ಕೆ ಸಾಧ್ಯ. ಆದರೆ ಇಂಥ ದುಷ್ಪ್ರವೃತ್ತಿಗಳು ಸಮಾಜದಲ್ಲಿ ನಿಲುಗಡೆ ಕಾಣ್ತವೆ. ಇಲ್ಲದೆ ಹೋದರೆ ಇಬ್ಬರು ಕೂಡ ಭ್ರಷ್ಟರಾಗ್ತಾರೆ. ಶೇಕಡಾವಾರು ಪ್ರಮಾಣದಿಂದ ಯಾರು ಹೆಚ್ಚು ಭ್ರಷ್ಟರು ಅಂತ ನಾವೀಗ ನೋಡಬೇಕಾದ್ದಿಲ್ಲ. ಇಬ್ಬರ ಭ್ರಷ್ಟತನದಿಂದಲೂ ಇಬ್ಬರಿಗೂ ಹಾನಿ ಇದೆ, ಒಟ್ಟಾರೆ ಸಮಾಜಕ್ಕೆ ಹಾನಿ ಇದೆ ಅಂತ ಅನ್ನೋದನ್ನ ಇಬ್ಬರು ಕೂಡ ಗಮನದಲ್ಲೇ ಇಟ್ಕೊಳ್ಬೇಕು. ಆ ಥರ ಇಟ್ಕೊಂಡು ಶೀಲವಂತವಾದಂತಹ, ಚಾರಿತ್ರ್ಯವಂತವಾದಂತಹ ಸಮಾಜದ ನಿರ್ಮಾಣಕ್ಕೆ ಪರಸ್ಪರರು ಕೂಡ ಪ್ರಯತ್ನಿಸಬೇಕು, ಇಬ್ಬರು ಕೂಡ ಪ್ರಯತ್ನಿಸಬೇಕು ಅಂತ ಹೇಳುವುದು ಈ ಮಹಾಭಾರತದಲ್ಲಿ ಮೊದಲಾದ ಕಡೆಗಳಲ್ಲಿ ಇಂಥ ಒಂದು ಕೆಲವು ವಿಲಕ್ಷಣವಾದ ಭಾಗಗಳು. ಸಾರಾಸಗಟಾಗಿ ಸ್ತ್ರೀಯರನ್ನ ನಿಂದಿಸುವಂತ ಕೆಲವು ಭಾಗಗಳು. ಇಂಥ ಭಾಗಗಳ ತಾತ್ಪರ್ಯ ಹೀಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಇಲ್ಲದೆ ಹೋದ್ರೆ ನಾವೇ ಭ್ರಷ್ಟರಾದರೆ ನಮ್ಮ ಮುಂದಿನ ಪೀಳಿಗೆಗೆ, ಮಕ್ಕಳಿಗೆ ಏನನ್ನು ಹೇಳಿಯೋ, ಗುರುವೇ ಭ್ರಷ್ಟನಾದ್ರೆ ಶಿಷ್ಯನಿಗೆ ಏನನ್ನು ಹೇಳ್ಯಾನು, ಇದನ್ನೆಲ್ಲ ನಾವು ಎಚ್ಚೆತ್ತುಕೊಂಡು ಅಂಥ ಒಂದು ಸಂದೇಶವನ್ನು ಈ ಎಲ್ಲ ಭಾಗಗಳ ಮೂಲಕ, ಅದರ ಶ್ರವಣಗಳ ಮೂಲಕ, ಅದರ ಪ್ರವಚನಗಳ ಮೂಲಕ ಕೂಡ ನಮ್ಮ ಹೃದಯದ ಅಂತರಾಳಕ್ಕೆ ಇಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು, ಅದರಲ್ಲಿ ಯಶಸ್ಸು ಕಾಣಬೇಕು ಅಂತ ನಾನು ಹೇಳಿ ಈ ಭಾಗವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇದರ ಬಗ್ಗೆ ಎಂದಿನಂತೆ ನಿಮ್ಮ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ನೀವು ಸ್ವತಂತ್ರರಿದ್ದೀರಿ. ಕೆಲವು ಸಮಾಜದ
ಮತ್ತು ಕೆಲವು ವ್ಯಕ್ತಿಗಳ ನಡವಳಿಕೆಗಳನ್ನು ಟೀಕಿಸಿದಂತೆ ಕಾಣಿಸಬಹುದು. ಆದರೆ ಅದರಲ್ಲಿ ನನ್ನ ಸ್ವಾರ್ಥ ಏನಿಲ್ಲ. ಏಷ ಆದೇಶ ಏಷ ಉಪದೇಶ ಅಂತ ಶಾಸ್ತ್ರ ಹೇಳಿದಂತೆ ಶಾಸ್ತ್ರದ ಮಾತೇನಿದೆ ಅದನ್ನು ತಿಳಿಸಿದ್ದೇನೆ. ನಾವು ಶಾಸ್ತ್ರವನ್ನ ಸನಾತನ ಧರ್ಮವನ್ನ ಅನುಸರಿಸಿದ ಕಾರಣದಿಂದಲೇ, ಅದಕ್ಕೆ ನಮ್ಮ ಬದ್ಧತೆಯನ್ನು ನಾವು ಪುನರ್ ಉಚ್ಚರಿಸಿದ ಮಾತ್ರದಿಂದಲೇ ಒಂದು ವೇಳೆ ಓಲ್ಡ್ ಫ್ಯಾಷನ್ಡ್ ಅಂತ ಕರೆಸ್ಕೊಳ್ಳುವುದಾದ್ರೆ, ಅನ್ಸೋಷಿಯಲ್ ಅನ್ಫ್ರೆಂಡ್ಲಿ ಅಂತ ಕರೆಸ್ಕೊಳ್ಳುವುದಾದ್ರೆ ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಮನುಷ್ಯ ತನ್ನ ಮನೆಗೊಂದು ಕಾಂಪೌಂಡ್ ಕಟ್ಕೊಂಡಿರ್ತಾನೆ. ಬಿದ್ದು ಹೋಗಿದ್ದು ಕಾಂಪೌಂಡ್ ಅಷ್ಟೇ, ಅದರಿಂದ ಏನಾಗಬೇಕಾಗಿದೆ, ಮನೆಗಿನ್ನೂ ಏನಾಗಿಲ್ಲಲ್ಲ ಅಂತ ಎಚ್ಚರ ತಪ್ಪುವಂತಿಲ್ಲ. ಕಾಂಪೌಂಡ್ ಇರುವುದು ಮನೆಯ ರಕ್ಷಣೆಗಾಗಿಯೇ. ಇಂಥ ಎಲ್ಲ ಅನೇಕ ವರ್ತನೆಗಳ, ಅನೇಕ ಮುನ್ನೆಚ್ಚರಿಕೆಗಳ ಆದೇಶ ಶಾಸ್ತ್ರದಲ್ಲಿ ಕಾಣಿಸುವುದು ಅಂತಃಸತ್ವ, ಒಳಗಿನ ಶೀಲ ವೃತ್ತ. ಶೀಲ ವೃತ್ತ ಅಂತ ಎರಡೆರಡನ್ನು ಹೇಳ್ತಿರ್ತಾರೆ. ಶೀಲ ಅಂದ್ರೆ ಒಳಗಿನದ್ದು, ಮನಸ್ಸಿಗೆ ಸಂಬಂಧಪಟ್ಟದ್ದು. ವೃತ್ತ ಅಂದ್ರೆ ನಡವಳಿಕೆಗೆ ಸಂಬಂಧಪಟ್ಟದ್ದು. ಶೀಲ ವೃತ್ತ ಫಲಂ ಶ್ರುತಂ ಅಂತ ಮಹಾಭಾರತದ ಆದೇಶ ಇದೆ. ಕಚ್ಚಿತ್ತೇ ಸಫಲಂ ಶ್ರುತಂ, ನಿನ್ನ ಅಧ್ಯಯನ ಎಲ್ಲ ಸಫಲವಾಗಿದೆಯಾ ಅಂತ ಒಂದು ಪ್ರಶ್ನೆ, ನಾರದರು ಹೇಳುವಂತ ಪ್ರಶ್ನೆ ಅಂತ ಕಾಣಿಸ್ತದೆ. ಅದಕ್ಕೆ ಉತ್ತರ ಏನು? ಶೀಲದ, ನಮ್ಮ ಎಜುಕೇಶನ್ನಿನ ಜ್ಞಾನದ ಫಲ ಏನು ಅಂದ್ರೆ ಒಳಗಿನ ನಡವಳಿಕೆ ಮತ್ತು ಹೊರಗಿನ ನಡವಳಿಕೆಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳುವುದೇ. ಇದು ತೀರಾ ಹದಿಹರೆಯದಲ್ಲಿದ್ದವರಿಗೆ, ಯುವತಿಯರಿಗೆ, ಮಧ್ಯವಯಸ್ಕರಿಗೆ, ವೃದ್ಧರಿಗೆ, ಪ್ರತಿಯೊಬ್ಬರಿಗೂ ಕೂಡ, ಕೇಳುವವರಿಗೆ, ಪ್ರವಚನ ಕೇಳುವವರಿಗೆ, ಹೇಳುವವರಿಗೆ, ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಅತ್ಯಂತ ಅಗತ್ಯವಾದದ್ದೇ ಇದು. ಇಂಥ ಸಂಸ್ಕಾರಗಳನ್ನು ನಾವು ದೃಢವಾಗಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆದರೆ, ನಮಗೆ ಕೆಲವು ಬಾರಿ ಅನಿಸ್ಬೋದು ಹೀಗೆ, ಇಂಥ ವಯಸ್ಸಿನಲ್ಲಿ ಈಗೇನಾದಿತ್ತು, ಎಲ್ಲ ಅಂಥ ಅಪಾಯಗಳನ್ನೆಲ್ಲ ದಾಟಿದ್ದೇವಲ್ಲ ಅಂತ ನಮಗೆ ಅನಿಸ್ಬಹುದು. ಹಾಗಲ್ಲ, ಆ ಸಂಸ್ಕಾರ ಯಾವತ್ತೂ ಕೂಡ ಮುಂದಿನ ಅನೇಕ ಜನ್ಮಗಳಲ್ಲೂ ಕೂಡ ಶಾಶ್ವತವಾಗಿ ನಮ್ಮನ್ನು ಕಾಪಾಡಬೇಕಾಗಿರ್ತದೆ. ಅದಕ್ಕಾಗಿ ಆ ಸಂಸ್ಕಾರವನ್ನು ಮನಸ್ಸಿನಲ್ಲಿ ಉತ್ತು, ಆಮೇಲೆ ಸಂಸ್ಕಾರವನ್ನು ಬಿತ್ತು, ಅದಕ್ಕೆ ನೀರು ಹಾಕಿ ಪೋಷಿಸಬೇಕಾದ ಜವಾಬ್ದಾರಿ ನಮ್ಮಲ್ಲಿರ್ತದೆ ಅಂತ ಹೇಳಿದ್ದೇನೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು. ಇಲ್ಲಿಗೆ ಈ ಭಾಗ ಮುಕ್ತಾಯ ಕಂಡಿದೆ.